ನಮಸ್ಕಾರ ಎಲ್ಲರಿಗೂ. ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಬರ್ರಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಿರೋ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರೋ ಗಂಟಿನೂ ಬಾರಿಸ್ಬಿಡ್ರಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳು ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪ್ತಾವ. ಇವತ್ತು ಏನಪ್ಪ ಅಂದರೆ, ಈಗಂತೂ ಮಾವಿನ ಹಣ್ಣಿನ ಸೀಸನ್ ಭಾಳ ಜೋರು ನಡಾಕತ್ತೈತಿ. ದಿನಾಲೂ ಮಾವಿನ ಹಣ್ಣಿನ ರಸ, ಮಾವಿನ ಹಣ್ಣು ಉಂಡು ಬೇಜಾರಾಗಿದ್ರೆ ಇವತ್ತು ನಿಮಗೊಂದು ಮಸ್ತ್ ಸ್ವೀಟ್ ರೆಸಿಪಿ ತೊಗೊಂಡು ಬಂದೀನಿ. ಬಾಯಲ್ಲಿಟ್ರೆ ಹಂಗೆ ಕರಿಗೆ ಹೋಗುವಂಥ ಮಾವಿನ ಹಣ್ಣಿನ ಹೋಳ್ಗೆ ಮೊದಲನೇ ಸಲ ಮಾಡೋರು ಕೂಡ ಅತಿ ಸುಲಭವಾಗಿ ಹೆಂಗೆ ಮಾಡೋದಂತ ಈ ವಿಡಿಯೋದಾಗ ಹಂತವಾಗಿ ತೋರಿಸ್ಕೊಟ್ಟಿನಿ. ಬರ್ರಿ ಹಾಗಾದರೆ ಮೊದಲಿಗೆ ಹೋಳಿಗೆಗೆ ಬೇಕಾಗುವ ಹಣ್ಣು ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ಚಲೋ ಹಣ್ಣಾದ ಮಾವಿನ ಹಣ್ಣನ್ನು ತಗೊಂಡು ಈ ತರಹ ಕಟ್ ಮಾಡಿ ಅದರೊಳಗಿನ ಪಲ್ಫ್ ಅಂದರೆ ತಿರುಳನ್ನು ತೆಗೆದಿಟ್ಕೊಳಕತ್ತೀನಿ. ಇದನ್ನು ಒಂದು ಬೌಲ್ ಅಳತೆಯಾಗ ತಗೊಂಡಿನಿ. ಕರೆಕ್ಟಾಗಿ ಒಂದು ಬೌಲ್ ಆಗೈತಿ. ಇನ್ನು ಅದೇ ಅಳತೆಯ ಇನ್ನೊಂದು ಬೌಲ್ ತುಂಬ ಒಣ ಕೊಬ್ಬರಿ ತುರಿಯನ್ನು ತಗೊಂಡಿನಿ. ಈ ಒಣ ಕೊಬ್ಬರಿ ಮೇಲೆ ಒಂದು ಏಲಕ್ಕಿನೂ ಇಟ್ಟಿನಿ ನೋಡ್ರಿ, ಮಸ್ತ್ ವಾಸನೆ ಬರ್ತೈತಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಮೊದಲಿಗೆ ಒಣ ಕೊಬ್ಬರಿ ಮತ್ತು ಈ ಏಲಕ್ಕಿನೂ ಹಾಕ್ಕೊಳ್ಳೋಣ. ಆಮೇಲೆ ನಾವು ಅಳೆದಿಟ್ಕೊಂಡಿರೋ ಮಾವಿನ ಹಣ್ಣಿನ ಪಲ್ಪ್ ಇದೆಯಲ್ಲ, ಅದನ್ನು ಇದ್ರೊಳಗೆ ಸೇರಿಸ್ಕೊಂಡು ಎಲ್ಲೂ ತರಿ ಇಲ್ದಂಗೆ ಮಸ್ತ್ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬರೋಣ. ಈಗ ಎರಡನೇ ಹಂತ ಏನಪ್ಪ ಅಂದರೆ, ನಮ್ಮ ಹೋಳಿಗೆಗೆ ಹಿಟ್ಟು ಕಲಸಿಟ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆ ತಗೊಂಡು ಅದಕ್ಕೆ ಒಂದು ದೊಡ್ಡ ಬೌಲ್ ತುಂಬ ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪೌಡರ್ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಹಾಕಿದರೆ ಹಿಟ್ಟು ಮಸ್ತ್ ಸಾಫ್ಟ್ ಆಗ್ತೈತಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಿಧಾನವಾಗಿ ನಮ್ಮ ಹೋಳಿಗೆ ಹಿಟ್ಟಿನ ಹದಕ್ಕೆ ಅದನ್ನು ನಾದ್ಕೋಬೇಕು. ಅರ್ಧ ಮಟ್ಟಿಗೆ ಕಲಸೋದನ್ನು ವಿಡಿಯೋದಾಗ ತೋರ್ಸಾಕತ್ತೀನಿ. ಹಿಟ್ಟು ಈ ತರಹ ಕಲಸಿದ ನಂತರ ಇದ್ರ ಮೇಲೆ ಮತ್ತೊಂದು ಚಮಚ ಎಣ್ಣೆ ಹಾಕಿ ಹಿಟ್ಟನ್ನು ಚಲೋ ತಂಗಿ ಮಿತ್ಕೋಬೇಕು. ಎಷ್ಟು ಚೆಂದಾಗಿ ಮಿತ್ಕೊಂತೀವೋ ಹೋಳಿಗೆ ಅಷ್ಟು ಸಾಫ್ಟ್ ಬರ್ತಾವ. ಈಗ ಕೊನೆಯದಾಗಿ ಇನ್ನೊಂದು ಚಮಚ ಎಣ್ಣೆ ಹಾಕಿ ಮತ್ತೊಮ್ಮೆ ಚಲೋ ತಂಗಿ ಮಿತ್ಕೊಂಡು ಇದ್ರ ಮೇಲೆ ಒಂದು ಮುಚ್ಚಿ ಕಮ್ಮಿ ಅಂದರೂ 2 ಗಂಟೆಗಳ ಕಾಲ ಚಲೋ ತಂಗಿ ನೆನೆಯೋಕೆ ಬಿಟ್ಬಿಡೋಣ. ಹಿಟ್ಟು ಎಷ್ಟು ನೆನಿತೈತಿ ಹೋಳಿಗೆ ಅಷ್ಟು ತೆಳ್ಳಗೆ ಬರ್ತೈತಿ. ಹಿಟ್ಟು ನೆನೆಯಷ್ಟರೊಳಗೆ ನಾವು ಈ ಕಡೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಬೇಯಿಸಿ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟು ಅದಕ್ಕೆ 1-2 ಚಮಚ ಶುದ್ಧವಾದ ತುಪ್ಪ ಸೇರಿಸ್ಕೊಳ್ಳೋಣ. ಈ ಶುದ್ಧ ತುಪ್ಪ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದಂತ ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ. ನಿಮಗೆ ಬೇಕಿದ್ರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ರಿ. ತುಪ್ಪ ಕರಗಿದ ಮೇಲೆ ನಾವು ಮಿಕ್ಸಿ ಒಳಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಾವಿನ ಹಣ್ಣು ಮತ್ತು ಕೊಬ್ಬರಿ ಮಿಶ್ರಣವನ್ನು ಇದ್ರೊಳಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಅದೇ ಬೌಲ್ ಅಳತೆಯಿಂದ ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳಕತ್ತೀನಿ. ನಿಮ್ಮ ಮಾವಿನ ಹಣ್ಣು ಬಹಳ ಸಿಹಿ ಇತ್ತಂದ್ರೆ ಬೆಲ್ಲನ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಬೆಲ್ಲ ಹಾಕಿದ ಮೇಲೆ ಮಿಕ್ಸ್ ಮಾಡ್ತಾ ತಿರುಗಿಸ್ಕೋತಾ ಇರಬೇಕು. ಇದು ಹೂರ್ಣದ ಹದಕ್ಕೆ ಬರಲು ಕಮ್ಮಿ ಅಂದರೂ 20 ನಿಮಿಷಗಳ ಕಾಲ ಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಕೈ ಬಿಡದೆ ತಾಳ್ಮೆಯಿಂದ ತಿರುಗಿಸ್ಬೇಕು. ನಾನು ವಿಡಿಯೋದಾಗ ಹಂತವಾಗಿ ಹೂರ್ಣ ಹೆಂಗೆ ಗಟ್ಟಿ ಆಗ್ತೈತಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಹೂರ್ಣ ತಯಾರಾಗುವ ಮುಂಚೆ ಕೊನೆ ಹಂತದಾಗ ಈ ಮಿಶ್ರಣ ಹಲ್ವಾ ತರಹ ಹದ ಆಗ್ತೈತಿ. ಆವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ತಣ್ಣಗೋಕೆ ಬಿಟ್ಬಿಡೋಣ. ಈಗ ನಮ್ಮ ಹೂರ್ಣ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಮಗೆ ಹೋಳಿಗೆಗೆ ಮಾಡಲು ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಸಣ್ಣ ಉಂಡೆಗಳನ್ನು ಮಾಡಿ ರೆಡಿ ಇಟ್ಕೊಳ್ಳೋಣ. ಬರ್ರಿ ಈಗ ಹೋಳಿಗೆ ಮಾಡೋಣ. ಇದಕ್ಕಾಗಿ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನಮ್ಮ ಹೋಳಿಗೆ ಹಿಟ್ಟಿನ ಸಣ್ಣ ಉಂಡೆ ತಗೊಂಡು ಕೈಯಿಂದಾನೇ ಸ್ವಲ್ಪ ಅಗಲವಾಗಿ ಹರಡ್ಕೊಳ್ಳೋಣ. ಈಗ ಅದರೊಳಗೆ ನಾವು ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣಿನ ಹೂರ್ಣದ ಉಂಡೆಯನ್ನು ಇಟ್ಟು ನಿಧಾನವಾಗಿ ಹಿಟ್ಟನ್ನು ಎಲ್ಲ ಕಡೆಯಿಂದ ಮುಚ್ಚುತ್ತಾ ಬರಬೇಕು. ಮುಚ್ಚಿದ ಮೇಲೆ ಮೇಲ್ಗಡೆ ಇರೋ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡ್ರಿ. ಈಗ ಇದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಳೆಯನ್ನು ಮುಚ್ಚಿ ನಿಧಾನವಾಗಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಕೈಯಿಂದ ನಡೆಸುತ್ತಾ ಅಂದರೆ ಸವರುತ್ತಾ ಹೋಗಬೇಕು. ಈ ರೀತಿ ಮಾಡಿದರೆ ಹೋಳಿಗೆ ಎಲ್ಲೂ ಹರಿಯಂಗಿಲ್ಲ. ಮೊದಲನೇ ಸಾರಿ ಹೋಳಿಗೆ ಮಾಡುವವರು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಹೋಳಿಗೆ ಈಗ ನಡೆಸಲ್ಪಟ್ಟು ಅಂದರೆ ಲಟ್ಟಿಸಿ ತಯಾರಾಗಿದೆ. ಈ ಕಡೆ ಹಂಚು ಚಲೋ ತಂಗಿ ಕಾದೈತಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಚಿಮ್ಕಿಸಿ ನಿಧಾನವಾಗಿ ಈ ಹೋಳಿಗೆಯನ್ನು ಹಾಕೋಣ. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇರಲಿ.
ಒಂದು ಬದಿ ಬೆಂದ ಮೇಲೆ ಇನ್ನೊಂದು ಬದಿ ನಿಧಾನವಾಗಿ ತಿರುಗಿಸಿ ಹಾಕೋಬೇಕು. ಎರಡೂ ಬದಿಯಲ್ಲೂ ಚಲೋ ತಂಗಿ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ತುಂಬಾನೇ ರುಚಿಕರವಾದ ಮಾವಿನ ಹಣ್ಣಿನ ಹೋಳಿಗೆ ತಿನ್ನೋಕೆ ರೆಡಿ ಆಗೈತಿ. ಇದನ್ನ ಬಿಸಿ ಬಿಸಿ ಇದ್ದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಮಸ್ತ್ ಇರ್ತೈತ್ರಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಮತ್ತೊಂದು ಮಸ್ತ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.